ನಮ್ಮ ಮೈಸೂರಿಗೆ ಮೈಸೂರು ಎಂಬ ಹೆಸರು ಹೇಗೆ ಬಂತು? ಮೈಸೂರಿನ ಅರಮನೆಯನ್ನು ಎಷ್ಟು ಬಾರಿ ಕಟ್ಟಲಾಯಿತು? ಎಷ್ಟು ವರ್ಷದವರೆಗೆ ಕಟ್ಟಲಾಯಿತು? ಮೈಸೂರಿನ ಅರಮನೆಯ ವಿಶೇಷತೆಗಳೇನು? ಅರಮನೆ ಬಾಗಿಲಿಗೆ ಚಿನ್ನದ ಲೇಪನ ಮಾಡಿರೋದು ನಿಜಾನಾ? ಇಂತಹ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ತಿಳಿಸುತ್ತಾ ಹೋಗ್ತೀನಿ, ಬನ್ನಿ. ಸಾಂಸ್ಕೃತಿಕ ನಗರಿ ಎಂದೇ ಕರೆಯಲ್ಪಡುವ ಮೈಸೂರಿಗೆ ಈ ಹೆಸರು ಯಾಕೆ ಬಂತು ಗೊತ್ತಾ? ಇದರ ಹಿಂದೆ ಒಂದು ರೋಚಕಕಾರಿಯಾದ ರಾಕ್ಷಸನ ಕಥೆ ಇದೆ. ಮೈಸೂರಿನಲ್ಲಿ ಮುಂಚೆ ಒಬ್ಬ ದೈತ್ಯ ರಾಕ್ಷಸನಿದ್ದ. ಅವನೇ ಮಹಿಷಾಸುರ. ಅವನು ಎಲ್ಲರಿಗೂ ತುಂಬನೇ ತೊಂದರೆ ಕೊಡುತ್ತಿದ್ದ. ಈ ರಾಕ್ಷಸನಿಂದ ರಕ್ಷಿಸಲು ಆದಿಶಕ್ತಿ ಸ್ವರೂಪಿಯಾದ ಪಾರ್ವತಿ ದೇವಿಯು ಚಾಮುಂಡೇಶ್ವರಿ ಅವತಾರವನ್ನೆತ್ತಿ ಮೈಸೂರಿನ ಒಂದು ಬೆಟ್ಟದ ಮೇಲೆ ಆ ರಾಕ್ಷಸನನ್ನ ಸಂಹರಿಸ್ತಾಳೆ. ಆ ಬೆಟ್ಟದ ಮೇಲೆಯೇ ತಾಯಿ ಚಾಮುಂಡೇಶ್ವರಿ ಸಹ ನೆಲೆಸಿದ್ದರಿಂದ ಅಂದಿನಿಂದ ಆ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರು ಬಂತು. ಹಾಗೆಯೇ ಆ ಊರಿನಲ್ಲಿ ಮಹಿಷಾಸುರನು ವಾಸವಾಗಿದ್ದರಿಂದ ಆ ಊರಿಗೆ ಮಹಿಷಾಪುರ ಎಂದು ಕರೆಯುತ್ತಿದ್ದರು. ಆನಂತರ ಮೈಸೂರು ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಈಗ ಕಾಲಕ್ರಮೇಣ ಅದು ಮೈಸೂರು ಎಂಬ ಹೆಸರಿಗೆ ಬದಲಾಯಿತು. ಈ ಮೈಸೂರು ಹಲವಾರು ವಿಶೇಷತೆಗಳನ್ನೊಳಗೊಂಡಿದೆ. ಅದರಲ್ಲಿ ಮೈಸೂರಿನ ಅರಮನೆ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಅರಮನೆಗಿರುವ ಹೆಸರು ಅಂಬಾವಿಲಾಸ ಅರಮನೆ. ಮೈಸೂರು ನಗರಗಳಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದಾಗಿದೆ. ಇದೇ ಕಾರಣದಿಂದ ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತೆ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ರಾಜರುಗಳ ನಿವಾಸ ಮತ್ತು ದರ್ಬಾರ್ ಶಾಲೆಯಾಗಿತ್ತು. ಮೈಸೂರಿನ ಅರಮನೆಯ ಇತಿಹಾಸ ಸರಿಸುಮಾರು 600 ವರ್ಷಗಳಷ್ಟು ಹಳೆಯದು. ಒಡೆಯರ್ ಅರಸರು 14ನೇ ಶತಮಾನದಲ್ಲಿ ಒಂದು ಅರಮನೆಯನ್ನು ಕಟ್ಟಿದ್ದರು. 1638ರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಆ ಅರಮನೆಗೆ ಸಿಡಿಲು ಬಡಿದು ಅರಮನೆ ನಾಶವಾಗಿತ್ತು. ಆಗ ಅರಮನೆಯನ್ನು ರಿಪೇರಿ ಮಾಡಿಸಿ ಸರಿಪಡಿಸಲಾಗುತ್ತೆ. ಆದರೆ ಅರಮನೆ ಕೆಲ ವರ್ಷಗಳ ನಂತರ ಮತ್ತೆ ಪೂರ್ತಿಯಾಗಿ ಹಾಳಾಗಿದ್ದರಿಂದ 1793ರ ಟಿಪ್ಪು ಸುಲ್ತಾನನ ಕಾಲಾವಧಿಯಲ್ಲಿ ಪೂರ್ತಿ ಅರಮನೆಯನ್ನು ಬೀಳಿಸಲಾಯಿತು. ಮತ್ತೆ 1803ರಲ್ಲಿ 3ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹೊಸದಾಗಿ ಮರ ಮತ್ತು ಇಟ್ಟಿಗೆಗಳಿಂದ ಮತ್ತೊಮ್ಮೆ ಅರಮನೆಯನ್ನು ಕಟ್ಟಲಾಯಿತು. ಆದರೆ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆ ಸಂದರ್ಭದಲ್ಲಿ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿತ್ತು. ಅರಮನೆಯ ಪೂರ್ಣವಾಗಿ ನಾಶವಾಯಿತು. ಇದರಿಂದ ಅರಮನೆಯ ನಿವಾಸಿಗಳು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗ್ತಾರೆ. ಇದಾದ ನಂತರ ಮತ್ತೆ ವಿಭಿನ್ನವಾಗಿ ಕನಸಿನ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ಆರ್ಕಿಟೆಕ್ಚರ್ ಇಂಜಿನಿಯರ್ ಆಗಿದ್ದ ಹೆನ್ರಿ ಇರ್ವಿನ್ ಅವರನ್ನ ನೇಮಕ ಮಾಡಲಾಗುತ್ತೆ. 1897ರಲ್ಲಿ ಅರಮನೆಯನ್ನು ಕಟ್ಟಲು ಪ್ರಾರಂಭಿಸುತ್ತಾರೆ. ಸತತ 15 ವರ್ಷಗಳ ದೀರ್ಘಾವಧಿಯ ನಂತರ 1912ರಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ರಾಜರಾಗಿದ್ದಾಗ ಮೈಸೂರು ಅರಮನೆ ಪೂರ್ಣಗೊಳ್ಳುತ್ತೆ. ಇನ್ನು ಇಷ್ಟು ಬೃಹತ್ ಆದಂಥ ಅರಮನೆಯನ್ನು ನಿರ್ಮಿಸುವುದಕ್ಕೆ ಅಂದು ಖರ್ಚು ಆದ ವೆಚ್ಚ 41,47,913 ರೂಪಾಯಿಗಳು. ಅರಮನೆ ಪ್ರವೇಶಿಸಿದಂತೆ ಕಾಣಿಸೋದು ಬೊಂಬೆಗಳು. ಈ ಬೊಂಬೆಗಳಲ್ಲಿ ಸಾಂಪ್ರದಾಯಿಕ ಬೊಂಬೆಗಳಿವೆ. ಪ್ರಪಂಚದ ನಾನಾ ರೀತಿಯ ಚಿನ್ನ, ಬೆಳ್ಳಿ, ಅಮೃತಶಿಲೆ, ದಂತಗಳಿಂದ ಮಾಡಲ್ಪಟ್ಟಿರುವ ಅನೇಕ ಪ್ರಾಚೀನ ವಸ್ತುಗಳು ಅಲ್ಲಿ ಕಾಣಸಿಗುತ್ತವೆ. ಇನ್ನು ಮೈಸೂರು ಅರಮನೆಯ ಬಾಗಿಲಿನಲ್ಲಿ ಕಾಣಸಿಗುವ ಆನೆಯ ತಲೆಗಳು ನಿಜವಾದ ಆನೆಯ ತಲೆಗಳಾಗಿವೆ. ಹೌದು, 1955ರಲ್ಲಿ 2 ಆನೆಗಳು ಬಂಡೀಪುರದ ಹತ್ತಿರದ ಹಳ್ಳಿಗಳಲ್ಲಿ ಜನರಿಗೆ ತುಂಬಾನೇ ತೊಂದರೆ ಕೊಡುತ್ತಾ ಇರುತ್ತೆ. ಈ ವಿಷಯ ತಿಳಿದಂತಹ ಮಹಾರಾಜರು ಆ 2 ಆನೆಗಳನ್ನು ಬೇಟೆಯಾಡಿ ಅವುಗಳ ತಲೆಯನ್ನು ಕತ್ತರಿಸಿ ತಂದು ಅರಮನೆಯ ಒಳಗಡೆ ಬಾಗಿಲ ಬಳಿ 2 ಕಡೆಯಲ್ಲೂ ಆ ಆನೆಯ ನಿಜವಾದ ತಲೆಗಳನ್ನು ಅಳವಡಿಸಲಾಗುತ್ತೆ. ಆದರೆ ಆನೆಯ ತಲೆಯಲ್ಲಿ ಕಣ್ಣು ಮತ್ತು ದಂತಗಳು ಮಾತ್ರ ನಕಲಿಯಾಗಿದ್ದು ಮತ್ತೆ ಉಳಿದ ಚರ್ಮದ ಭಾಗವೆಲ್ಲ ಆನೆಯ ತಲೆಯದ್ದೇ ಆಗಿದೆ. ಆನೆಯ ತಲೆಗಳು ಹಾಳಾಗಬಾರದು, ಕೆಡಬಾರದು ಅಂತ ವರ್ಷಕ್ಕೊಮ್ಮೆ ಅವುಗಳಿಗೆ ಕೆಮಿಕಲ್ಗಳನ್ನು ಹಾಕಲಾಗುತ್ತೆ. ಅರಮನೆಯಲ್ಲಿ ತುಂಬ ವಿಶೇಷವಾದದ್ದು, ಮುಖ್ಯವಾದದ್ದು ಎಂದರೆ ಅದು ಕರ್ನಾಟಕದ ಮುಕುಟಮಣಿಯಿಂದ ಪ್ರಸಿದ್ಧವಾಗಿರುವ ಅಂಬಾರಿಯಾಗಿದೆ. ಸರಿಸುಮಾರು 750 kgಗಳಷ್ಟು ಚಿನ್ನವನ್ನು ಬಳಸಿ ಅಂದವಾಗಿ ರೂಪಿಸಿರುವ ಈ ಅಂಬಾರಿ ಶ್ವೇತ ಚಾಮರಗಳಿಂದ ಅಲಂಕೃತಗೊಂಡಿವೆ. ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಜೃಂಭಣೆಯಿಂದ ನಡೆಯುತ್ತಿದ್ದ ದಸರಾದಲ್ಲಿ ಅದ್ದೂರಿ ಮೆರವಣಿಗೆಯಾಗಿ ಸಾಗುತ್ತಿದ್ದರು. ಆದರೆ ಈಗ ಆ ಅಂಬಾರಿ ಒಳಗೆ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನಿಟ್ಟು ದಸರಾದಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಈ ಸುಂದರವಾದಂತಹ ಅಂಬಾರಿಯನ್ನು ನವರಾತ್ರಿಯ ಸಮಯದಲ್ಲಿ ಮಾತ್ರ ಸಾರ್ವಜನಿಕರಿಗೆ ನೋಡಲು ಅವಕಾಶ ಸಿಗುತ್ತೆ. ಇನ್ನು ಅರಮನೆಯಲ್ಲಿ ಇರುವಂತಹ
ದರ್ಬಾರ್ ಹಾಲ್ ತುಂಬಾ ಭವ್ಯವಾದಂತಹ ಸಾಕಷ್ಟು ಕಂಬಗಳಿವೆ. ಈ ದರ್ಬಾರ್ ಹಾಲ್ ಗೋಡೆಗಳ ಚಿತ್ತಾರವನ್ನು ನೋಡುವುದಕ್ಕೆ ನಿಜಕ್ಕೂ ಎರಡು ಕಣ್ಣು ಸಾಲದು. 1942ರ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆಯನ್ನು ಮಾಡಲಾಯಿತು. ಇದಕ್ಕೆ ಬರೋಬ್ಬರಿಯಾಗಿ ಇಡೀ ಅರಮನೆಗೆ ಸೇರಿ 97,000ಕ್ಕಿಂತ ಹೆಚ್ಚು ಬಲ್ಬ್ಗಳನ್ನು ಅಳವಡಿಸಲಾಗಿದೆ. ಇಷ್ಟೊಂದು ವಿದ್ಯುತ್ತನ್ನು ಅರಮನೆಗೆ ಬಳಸುವುದರಿಂದ ಪ್ರತಿ ವರ್ಷ 80 ಲಕ್ಷಕ್ಕಿಂತ ಅಧಿಕವಾದ ಕರೆಂಟ್ ಬಿಲ್ ಬರುತ್ತೆ. ರಾತ್ರಿ ಸಮಯದಲ್ಲಿ ಮೈಸೂರಿನ ಅರಮನೆ ನೋಡಿದ್ರೆ ಚಿನ್ನದ ಮುಕುಟದಂತೆ ಕಾಣುತ್ತೆ. ಮೈಸೂರು ಅರಮನೆ ಸರಿಸುಮಾರು 72 ಎಕರೆಯಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಅರಮನೆ ತಲೆ ಎತ್ತಿ ನಿಂತಿದೆ. ಇನ್ನು ಅತಿ ಮುಖ್ಯವಾಗಿ ಮೈಸೂರು ಅರಮನೆಗೆ ಸುರಂಗ ಮಾರ್ಗ ಇರುವುದು ನಿಜಾನ ಅಂತ ನೋಡೋದಾದ್ರೆ, ಆಗಿನ ಕಾಲದಲ್ಲಿ ರಾಜರುಗಳು ಬೇಕೆಂತಲೇ ಅಂತ ರಕ್ಷಣೆ ದೃಷ್ಟಿಯಿಂದ ಸುರಂಗ ಮಾರ್ಗವನ್ನ ಕೊರೆಸ್ತಾ ಇದ್ರು. ಯಾಕೆಂದ್ರೆ ಅವರ ಶತ್ರುಗಳು ಏನಾದರೂ ಏಕಾಏಕಿ ದಾಳಿ ಮಾಡಿದ್ರೆ ಆ ಸುರಂಗದ ಮಾರ್ಗದ ಮೂಲಕ ಬೇರೆ ಪ್ರದೇಶಗಳಿಗೆ ಗುಟ್ಟಾಗಿ ಹೊರಟು ಹೋಗ್ತಿದ್ರು. ಇದರ ಜೊತೆಗೆ ಅರಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳಾದ ಚಿನ್ನ, ಒಡವೆ, ವಜ್ರಗಳು ಶತ್ರುಗಳ ಕೈಗೆ ಸಿಗದಂತೆ ಕಾಪಾಡಿಕೊಳ್ಳಲು ಸುರಂಗ ಮಾರ್ಗಗಳಿಂದಲೇ ಅವುಗಳನ್ನು ಸಾಗಿಸ್ತಾ ಇದ್ರು. ಈ ರೀತಿ ಸುರಂಗಗಳು ನಮ್ಮ ಮೈಸೂರಿನಲ್ಲೂ ಇವೆ ಅಂತ ಹೇಳಲಾಗುತ್ತೆ. ಅದು ಕೂಡ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗಗಳನ್ನು ಕೊರೆಸಲಾಗಿದೆ ಎಂದರೆ, ಮೈಸೂರು ಅರಮನೆಯಿಂದ ರಾಣಿ ಬಂಗಲೆಗೆ, ಮತ್ತೊಂದು ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ, ಮತ್ತೊಂದು ಅರಮನೆಯಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಅಷ್ಟೇ ಅಲ್ಲದೆ ನೀವು ಮೈಸೂರು ಅರಮನೆಗೆ ಹೋದರೆ ಅರಮನೆಯಲ್ಲಿ ಕೆಲ ಕೋಣೆಗಳಿಗೆ ಬೀಗ ಹಾಕಲಾಗಿದೆ. ಯಾಕೆಂದ್ರೆ ಪೂರ್ವಿಕರು ಬಳಸಿರುವ ಎಲ್ಲ ಸಾಮಗ್ರಿಗಳನ್ನು ಆ ಕೋಣೆಯಲ್ಲಿ ಇಟ್ಟಿದ್ದಾರಂತೆ. ಹಾಗೆಯೇ ಆ ಕೋಣೆಗಳಿಂದ ಬೇರೆ ಪ್ರದೇಶಕ್ಕೆ ಸಂಪರ್ಕ ಇರಬಹುದು ಅಂತ ಹೇಳಲಾಗುತ್ತೆ. ಇನ್ನು ಅರಮನೆಯ ಕೆಲ ಬಾಗಿಲುಗಳಲ್ಲಿ ಚಿನ್ನದ ತಗಡುಗಳ ಲೇಪನ ಮಾಡಲಾಗಿದೆ. ಅದು ಅರಮನೆಗೆ ಇನ್ನಷ್ಟು ಸೊಬಗುಗಳನ್ನು ತರುತ್ತದೆ. ಇನ್ನು ಮೈಸೂರಿನ ಅರಮನೆಯಲ್ಲಿ ಆಗಿನ ಕಾಲದಲ್ಲಿನೇ ಲಿಫ್ಟ್ಗಳನ್ನು ಒಳಗೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸ್ಥಗಿತವಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮೈಸೂರಿನ ಅರಮನೆಯು ಅಪರೂಪದ ವಾಸ್ತುಶಿಲ್ಪದ ಕೇಂದ್ರ ಎನ್ನಬಹುದು. ನೋಡೋದ್ರಲ್ಲ ಸ್ನೇಹಿತರೆ, ಮೈಸೂರಿಗೆ ಮೈಸೂರು ಎಂಬ ಹೆಸರು ಹೇಗೆ ಬಂತೋ, ಮೈಸೂರಿನ ಅರಮನೆಯ ವೈಶಿಷ್ಟ್ಯತೆಗಳನ್ನು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೋ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.